ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಎಸ್, ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪು ಹೊರಬಿದ್ದಿರುವಂತದ್ದು ಇವತ್ತು. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್. ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಲು ಒಂದಿಷ್ಟು ಆದೇಶವನ್ನ ಕೊಟ್ಟಿದ್ದಾರೆ. ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ಒಂದಿಷ್ಟು ಆದೇಶವನ್ನ ಕೊಟ್ಟಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಜನರಿಗೆ ಜೈಲು. ನೋಡಿ, ನಟ ದರ್ಶನ್ ಸೇರಿದಂತೆ 7 ಜನರಿಗೆ ಜೈಲು ಇವತ್ತು. ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಲು ಆದೇಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನರಿಗೆ ಜೈಲ್ ಅಂತಾನೆ ಹೇಳಬಹುದು. ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಲು ಒಂದಿಷ್ಟು ಆದೇಶವನ್ನ ಕೊಡಲಾಗಿದೆ. ಎಸ್, ಈಗಾಗಲೇ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಇವತ್ತು. ಬಹಳ ಮಹತ್ವದ ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ಮಾಡಿದ ತಪ್ಪನ್ನ ಸುಪ್ರೀಂ ಕೋರ್ಟ್ ಮಾಡಲ್ಲ ಅಂತ ಅವತ್ತೇ ನ್ಯಾಯಾಧೀಶರು ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇಷ್ಟೊಂದು ಸಾಕ್ಷಿಗಳು ಇದ್ರೂ ಕೂಡ ಹೇಗೆ ಬೇಲ್ ಕೊಡ್ತು ಅನ್ನುವಂತ ಪ್ರಶ್ನೆಗಳನ್ನ ಎತ್ತಿತ್ತು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಬಹಳ ಮಹತ್ವವಾದಂತ ತೀರ್ಪನ್ನ ಕೊಟ್ಟಿದೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಆರೋಪಿ ಎಷ್ಟೇ ದೊಡ್ಡವರಾದ್ರೂ ಕೂಡ ಅವರು ಕಾನೂನಿಗಿಂತ ದೊಡ್ಡವರಲ್ಲ. ಇಲ್ಲಿ ಆರೋಪಿಗಳು ಎಷ್ಟೇ ದೊಡ್ಡವರಾದ್ರೂ ಕಾನೂನಿಗಿಂತ ದೊಡ್ಡವರಲ್ಲ. ಇಲ್ಲಿ ಸಾಕ್ಷ್ಯ ವಿಚಾರಣೆಗೆ ಶೀಘ್ರವಾಗಿ ಆದೇಶವನ್ನ ನೀಡಿದೆ ಸುಪ್ರೀಂ. ದರ್ಶನ್, ಪವಿತ್ರ ಗೌಡ ಸೇರಿ 7 ಜನರಿಗೆ ಜೈಲಾಗಿದೆ. ಹೈಕೋರ್ಟ್ ಆದೇಶ ಏನಿತ್ತಲ್ಲ, ಸಂಪೂರ್ಣವಾಗಿ ಎತ್ತಿ ಹಿಡಿಯುವಂತ ಕೆಲಸ. ಕಾನೂನು ಆಡಳಿತ ಎತ್ತಿ ಹಿಡಿಯಲಾಗಿದೆ. ಕಾನೂನನ್ನ ಆಡಳಿತ ಸಂಪೂರ್ಣವಾಗಿ ಎತ್ತಿ ಹಿಡಿಯಲಾಗಿದೆ. ಅಭಿಮಾನಿಗಳಿಗೆ, ದರ್ಶನ್ಗೆ ಎಲ್ಲರೂ ಕೂಡ ಇವತ್ತು ಬಿಗ್ ಡೇ ಆಗಿತ್ತು. ಏನಾಗುತ್ತೆ, ಏನ್ ಬೆಳವಣಿಗೆ ಆಗುತ್ತೆ ಅಂತ. ಆದ್ರೆ ಇದೀಗ ಸಂಪೂರ್ಣವಾಗಿ ಹೊರಬಿದ್ದಿರುವಂತದ್ದು. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ರದ್ದು. ಜೈಲು ಫಿಕ್ಸ್ ಆಯ್ತು ಇವತ್ತು. ದರ್ಶನ್ಗೆ ಜೈಲು ಫಿಕ್ಸ್ ಆಯ್ತು. ಹಾಗಾದ್ರೆ ನೋಡಿ, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತ ಅಪ್ಡೇಟ್ ಬರ್ತಾ ಇದೆ. ಕಾನೂನು ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಮೊನ್ನೆ ತಾನೇ ಕೂಡ ಇದೇ ರೀತಿಯಾದಂತ ಒಂದು ಪ್ರಕರಣ. ಸೊ ಈ ಪ್ರಕರಣಕ್ಕಿಂತ ಬಹಳ ವಿಭಿನ್ನವಾಗಿತ್ತು. ರಾಜಕೀಯ ನಾಯಕರಾಗಿರ್ಬೋದು, ಯಾರೇ ಆದ್ರೂ ಕೂಡ ಎಲ್ಲರೂ ಕೂಡ ಕಾನೂನಿನ ಮುಂದೆ ಬಂದೆ. ಸೊ ಇದೀಗ 7 ಜನ 5 ಸ್ಟಾರ್ ಟ್ರೀಟ್ಮೆಂಟ್ ನೀಡಲಾಗಿತ್ತು. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್. ನಾಗರಾಜ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎಲ್ಲರೂ ಕೂಡ ಜಾಮೀನನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಜಾಮೀನನ್ನು ರದ್ದು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಈ ಹೈಕೋರ್ಟ್ ನೀಡಿರುವಂತ ಜಾಮೀನನ್ನ ರದ್ದು ಮಾಡಬೇಕು ಅಂತ ಸರ್ಕಾರದ ಪರ ವಕೀಲರು, ರಾಜ್ಯ ಸರ್ಕಾರದ ಪರ ವಕೀಲರು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ನೋಡಿ, ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಿದ ಸುಪ್ರೀಂ ಕೋರ್ಟ್. ಪ್ರದೋಷ್, ಅನುಕುಮಾರ್, ನಾಗಾರ್ಜುನ್, ಪವಿತ್ರ ಗೌಡ, ದರ್ಶನ್, ಲಕ್ಷ್ಮಣ್, ಜಗದೀಶ್ ಮತ್ತು ಜೈಲೇ ಗತಿ. ನೋಡಿ, ಮತ್ತೆ ಜೈಲೇ ಗತಿ. ಇದೀಗ ದರ್ಶನ್ ಅಭಿಮಾನಿಗಳಿಗೆ ಬಹಳಷ್ಟು ದುಃಖ ಆಗ್ತಾ ಇರುತ್ತೆ. ಇದೀಗ ಬಹಳಷ್ಟು ದುಃಖ ಅಂತಂದ್ರೆ ಬಹಳಷ್ಟು ದುಃಖ. ಏನಪ್ಪಾ, ನಮ್ಮ ಬಾಸ್ಗೆ ಹಿಂಗಾಗೋಗ್ಬಿಡ್ತಲ್ಲ. ಡೆವಿಲ್ ಸಿನಿಮಾ ನೋಡ್ಬೇಕಂತ ಮಾಡಿದ್ವಿ. ಬಹಳ ಸಂಭ್ರಮ, ಬಹಳ ಸಡಗರದಿಂದ ಒಂದಿಷ್ಟು ಡೆವಿಲ್ ಸಿನಿಮಾವು ಕೂಡ ಒಂದಿಷ್ಟು ಶೂಟಿಂಗ್ ಆಗ್ತಾ ಇತ್ತು. ಅದೆಲ್ಲದರ ನಡುವೆ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ನಿಂದ ದರ್ಶನ್ ಬೇಲ್ ಕ್ಯಾನ್ಸಲ್. ಹೈಕೋರ್ಟ್ ಆದೇಶ ರದ್ದು ಮಾಡಿದ ಸುಪ್ರೀಂ ಕೋರ್ಟ್. ಇಲ್ಲಿ ಹೈಕೋರ್ಟ್ ಆದೇಶವನ್ನೇ ರದ್ದು ಮಾಡಿಬಿಟ್ಟಿದೆ. ನೋಡ್ತಾ ಇರ್ಬೋದು, ಪ್ರಮುಖವಾದಂತ ಲಕ್ಷ್ಮಣ್, ಜಗದೀಶ್ ಮತ್ತೆ ಜೈಲೇ ಗತಿ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಆಗಿತ್ತು. ಅದಾದ ನಂತರ ಬಳ್ಳಾರಿ ಜೈಲ್ಗೆ ಹಾಕಿದ್ರು. ಬೆನ್ನು ನೋವಿದೆ, ಆ ನೋವಿದೆ, ಈ ನೋವಿದೆ ಅಂತ ದರ್ಶನ್ ಒಂದಿಷ್ಟು ಹೈಕೋರ್ಟ್ಗೆ ಮನವಿಯನ್ನ ಮಾಡುವ ಮೂಲಕ ಮೆಡಿಕಲ್ ಎಮರ್ಜೆನ್ಸಿ ಅನ್ನುವಂತ ಕಾರಣದಿಂದ ಹೊರ ಬರ್ತಾರೆ ಬೇಲ್ ಪಡೆದು. ಅದಾದ ನಂತರ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಸಿನಿಮಾ ನೋಡೋಕ್ಕೂ ಹೋಗ್ತಾರೆ, ಆ ಕಡೆ ತಿರುಗಾಡಕ್ಕೂ ಹೋಗ್ತಾರೆ, ಈ ಕಡೆ ತಿರುಗಾಡಕ್ಕೂ ಹೋಗ್ತಾರೆ. ಅದನ್ನೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಪರ ವಕೀಲರು ಆದೇಶವನ್ನ ಮಾಡ್ತಾರೆ, ಗಮನಿಸ್ಕೊಳ್ತಾರೆ. ನೋಡಿ, ಸಾಕ್ಷಿಗಳ ಜೊತೆ ಇವರೆಲ್ಲ ಕೂಡ ಓಡಾಡಿರುವಂತದ್ದು. ಚಿಕ್ಕಣ್ಣ ಜೊತೆಗೂ ಕೂಡ ಓಡಾಡ್ತಾರೆ. ವಾಮನ ಸಿನಿಮಾವು ಕೂಡ ವೀಕ್ಷಣೆ ಮಾಡ್ತಾರೆ. ಅದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಒಂದೊಂದು ಡಾಟಾಗಳನ್ನ ಅಲ್ಲಿ ನ್ಯಾಯಾಧೀಶರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಹಾಗಾಗಿ ಇದೀಗ ದರ್ಶನ್, ಪವಿತ್ರ ಗೌಡ ಸೇರಿ ಮತ್ತೆ 7 ಜನ ಜೈಲೇ ಗತಿ. 7 ಜನ ಮತ್ತೆ ಜೈಲೇ ಗತಿ ಇವತ್ತು.
ಸೊ ಈಗಾಗಲೇ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂತಹ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಏನ್ ಕತೆ ಅನ್ನುವಂಥದ್ದು. ಎಸ್, ಲಕ್ಷ್ಮಣ್ ಜಗದೀಶ್ಗೆ ಮತ್ತೆ ಜೈಲೇ ಗತಿ. ಹೈಕೋರ್ಟ್ ಆದೇಶ ರದ್ದು ಮಾಡಿದಂತಹ ಸುಪ್ರೀಂ ಕೋರ್ಟ್. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಇವತ್ತು ದರ್ಶನ್ಗೆ ಬಿಗ್ ಡೇ ಬಿಗ್ ಡೇ ಬಿಗ್ ಡೇ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಸುಪ್ರೀಂ ಕೋರ್ಟ್ ಯಾವ ರೀತಿ ಆದೇಶವನ್ನ ಹೊರಹಾಕುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ನೋಡಿ, ಎಲ್ಲಾ ಜೈಲುಗಳಿಗೆ ದೊಡ್ಡ ಸುಪ್ರೀಂ ಕೋರ್ಟ್, ಎಲ್ಲಾ ಜೈಲುಗಳಿಗೆ ದೊಡ್ಡ ಶಾಕ್ ಕೊಟ್ಟಂತ ಸುಪ್ರೀಂ ಕೋರ್ಟ್. ಎಲ್ಲಾ ಜೈಲುಗಳಿಗೆ ಶಾಕ್ ಕೊಟ್ಟಿದೆ, ಎಲ್ಲಾ ಜೈಲುಗಳಿಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇವತ್ತು. ನೋಡಿ, ಕಾನೂನು ಮುಂದೆ ಯಾರೇ ಆದ್ರೂ ಕೂಡ ಎಲ್ಲ ಒಂದೇ ರೀ, ಯಾರೇ ಆದ್ರೂ ಕೂಡ ಒಂದೇ. ಅಲ್ಲಿ ಸುಖ ಸುಮ್ಮನೆ ನಾವು ದೊಡ್ಡವರಿದ್ದೀವಿ, ನಮ್ಮ ಹತ್ರ ದುಡ್ಡಿದೆ, ನಾವು ಸ್ಟಾರ್ ಇದ್ದೀವಿ, ಏನು ಕೂಡ ನಡೆಯಲ್ಲ ಇಲ್ಲಿ. ಸತ್ಯತೆ ಸಾಕ್ಷಿಗಳು ಪ್ರಮುಖವಾಗಿದ್ರೆ ಎಂತವರೇ ಆದ್ರೂ ಕೂಡ, ಅವ್ರು ಎಂತವರೇ ಆದ್ರೂ ಕೂಡ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಇವತ್ತು. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗಿರುವಂತದ್ದು. ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ದರ್ಶನ್ಗೆ ಮತ್ತೆ ಜೈಲು ಗತಿ. ಬೆನ್ನು ನೋವು, ಆ ನೋವು, ಈ ನೋವು ಅಂತ ಬಳ್ಳಾರಿ ಜೈಲಲ್ಲಿ ಬರಬೇಕಾದಂತ ಸಂದರ್ಭದಲ್ಲಿ ಆ ವಿಡಿಯೋಸ್ಗಳನ್ನ ನೋಡ್ಬೇಕು. ಅಬ್ಬಬ್ಬಬ್ಬಬ್ಬ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮಾಡಿದ ತಪ್ಪನ್ನ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಅವಾಗೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು. ಯಾಕಂದ್ರೆ ಆ ಸಾಕ್ಷಿಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದಂತ ಸಂದರ್ಭದಲ್ಲಿ. ಸೊ ಹಾಗಾಗಿ ಇದೀಗ ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಿದಂತ ಸುಪ್ರೀಂ ಕೋರ್ಟ್ ಪ್ರದೋಷ್, ಅನುಕುಮಾರ್, ನಾಗಾರ್ಜುನ್, ಲಕ್ಷ್ಮಣ್, ಜಗದೀಶ್ ಮತ್ತು ಜೈಲೇ ಗತಿಯಾಗಿದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಯಾರು ಕೂಡ ಇಲ್ಲಿ ಚಿಕ್ಕವರಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ನೋಡಿ, ನಮಗೆ ಜಾಮೀನು ಬೇಕು, ಜಾಮೀನು ಬೇಕು, ಜಾಮೀನು ಬೇಕು. ಹೈಕೋರ್ಟ್ ನಲ್ಲಿ ಒಂದಿಷ್ಟು ಎಲ್ಲವೂ ಕೂಡ ನೋಡಿ, ಸಾಕ್ಷಿಗಳನ್ನ ಕೊಡುವ ಮೂಲಕ, ಅದನ್ನು ಕೊಡುವ ಮೂಲಕ, ಇದು ಕೊಡುವ ಮೂಲಕ ಒಂದಿಷ್ಟು ಆಯ್ತು. ಆದ್ರೆ ರಾಜ್ಯ ಸರ್ಕಾರದ ಪರ ವಕೀಲರು ಒಂದಿಷ್ಟು ವಾದವನ್ನ ಮಂಡಿಸ್ತಾರೆ. ಹೇಗೆ ಕೊಟ್ರಿ ನೀವು, ಹೇಗೆ ಕೊಡಬೇಕಾಗುತ್ತೆ ಇಲ್ಲಿ? ಯಾಕಂದ್ರೆ ಇಷ್ಟೊಂದು ಸಾಕ್ಷಿಗಳಿದ್ದಾವೆ, ಇಷ್ಟೆಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಆರೋಪಿ ಹೊರಗಡೆ ಓಡಾಡಿದ್ರೆ ಒಂದಿಷ್ಟು ಸಾಕ್ಷಿಗಳನ್ನ ನಾಶ ಆಗಬಹುದು. ಹಾಗಾಗಿ ಅವರನ್ನ ನೀವು ಮತ್ತೆ ಜೈಲಿಗೆ ಕಳಿಸಬೇಕು, ಅವರ ಬೇಲೇನಿದೆ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳ್ತಾರೆ. ದರ್ಶನ್ಗಿರಲ್ಲ ಇವತ್ತು ರಾಜ್ಯಾತೀತ, ಏನ್ ಜೈಲಿಗೆ ಹೋಗ್ತಾರಲ್ಲ, ಮತ್ತೆ ದರ್ಶನ್ ಜೈಲಿಗೆ ಸೇರ್ಬಿಟ್ರೆ ರಾಜ್ಯಾತೀತ ಯಾವುದೇ ಕಾರಣಕ್ಕೂ ಇರಲ್ಲ. ಯಾಕಂದ್ರೆ ಪರಪನಾಗ್ರಹದಲ್ಲಿ ಒಂದಿಷ್ಟು ರಾಜ್ಯಾತೀತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದಾಗ್ಬಿಟ್ಟಿತ್ತು. ಅಲ್ಲಿಂದ ಬಳ್ಳಾರಿ ಜೈಲ್ಗೆ ಹಾಕ್ತಾರೆ, ಅಲ್ಲೂ ಕೂಡ ಬೆನ್ನು ನೋವು ಇದೆ, ಸರಿಯಾಗಿ ಮಲಗಕ್ಕಾಗ್ತಾ ಇಲ್ಲ ನನಗೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ. ಆದ್ರೆ ಇದೀಗ ದರ್ಶನ್ ಮತ್ತೆ ಜೈಲ್ ಸೇರಿದ್ದಾರೆ. ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಈಗ ರಾಜ್ಯಾತೀತ ಇಲ್ಲ ಬಿಡ್ರಿ. ಜೈಲಲ್ಲಿ ಯಾವ ಕೈದಿಗಳು ಹಿಂಗಿರ್ತಾರೆ ಹಂಗೆ ಇರಬೇಕಾದಂತ ಪರಿಸ್ಥಿತಿ ಈಗ. ಜೈಲು ಅಧಿಕಾರಿಗಳ ಕ್ರಮವೆಂದು ಸುಪ್ರೀಂ ಕೋರ್ಟ್ ಎಚ್ಚರಿಕೆ. ತೀರ್ಪಿನ ಪ್ರತಿಯಲ್ಲೂ ಕೂಡ ಎಲ್ಲ ಹೈಕೋರ್ಟ್ಗಳಿಗೆ ಒಂದಿಷ್ಟು ಕಳಿಸಿ ಸೂಚನೆಯನ್ನ ಕೊಟ್ಟಿದೆ. ಎಲ್ಲ ಜೈಲುಗಳಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಊಹೆನೂ ಕೂಡ ಮಾಡಿರಲಿಲ್ಲ ಇವತ್ತು ಈ ರೀತಿಯಾದಂತಹ ತೀರ್ಪು ಬರುತ್ತೆ ಅಂತ. ಆದ್ರೆ ಕೆಲವೊಂದಿಷ್ಟು ಜನ ನಂಬಿಕೆ ಇತ್ತು, ಎಷ್ಟೆಲ್ಲ ಸಾಕ್ಷ್ಯಗಳಿದ್ದಾವೆ, ಹೆಂಗೆ ಸುಪ್ರೀಂ ಕೋರ್ಟ್ ಒಂದಿಷ್ಟು ಸರಿಯಾದಂತ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಒಂದಿಷ್ಟು ಬಲವಾದ ನಂಬಿಕೆ ಇತ್ತು. ಆ ಬಲವಾದ ನಂಬಿಕೆ ಇವತ್ತು ನಿಜಕ್ಕೂ ಕೂಡ ಬಲವಾದ ನಂಬಿಕೆ ಎಕ್ಸಸ್ ಆಗ್ಬಿಟ್ಟಿದೆ. ನೋಡಿ, ಈ ರಾಜಕೀಯ ನಾಯಕರಾಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಎಷ್ಟೇ ದುಡ್ಡಾಗಿರ್ಬೋದು, ಏನೇ ಆದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಸೊ ಹಾಗಾಗಿ ಮೊನ್ನೆ ತಾನೇ ಕೂಡ ನೋಡ್ತೀವಿ, ಯಾರ್ದು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆ ಆಗ್ಬಿಡ್ತು. ಹೇಗೆ ರಾಜಕಾರಣದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದವರು, ಮುತ್ತಾತ, ತಾತ, ಇಡೀ ರಾಜಕೀಯ ಫ್ಯಾಮಿಲಿನೇ ಸಾಕಷ್ಟು ಬದಲಾವಣೆ ಆಗಬಹುದು, ಕೊನೆ ಮೂಮೆಂಟ್ನಲ್ಲಿ ಏನಾದರೂ ಒಂದು ಮ್ಯಾಜಿಕ್ ಆಗಬಹುದು ಅಂತ ಅನ್ಕೊಂಡಿದ್ರು. ಆದರೆ ಅಲ್ಲಿಯೂ ಕೂಡ ಮ್ಯಾಜಿಕ್ ಆಗಲಿಲ್ಲ. ಅಲ್ಲಿಯೂ ಕೂಡ ಹೌದು, ಕಾನೂನು ಇನ್ನೂ ಕೂಡ ನಿಜವಾಗ್ಲೂ ಕೂಡ ಕಾನೂನು ಜೀವಂತವಾಗಿದ್ದರೆ ಬಡವರ ಪರವಾಗಿ, ಶ್ರೀಮಂತರ ಪರವಾಗಿ, ಅವರ ಪರವಾಗಿ, ಇವ್ರ ಪರವಾಗಿ ಇಲ್ಲ, ಸತ್ಯದ ಪರವಾಗಿ ಇದೆ ಇಲ್ಲಿ ಕಾನೂನು. ನಮ್ಮ ದೇಶದಲ್ಲಿ ಕಾನೂನು ಇನ್ನೂ ಕೂಡ ಜೀವಂತವಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ದರ್ಶನ್ ಕೇಸ್ನಲ್ಲೂ ಕೂಡ ಹೀಗೆ ಆಗೋಯ್ತು. ನೋಡ್ತಾ ಇದಿರ್ಬೋದು, ದರ್ಶನ್ ಸುಪ್ರೀಂ ಕೋರ್ಟ್ ಮೇಲೆ ಒಂದಿಷ್ಟು ನಂಬಿಕೆಯನ್ನ ಇಟ್ಟಿದ್ರು. ಬೇಲ್ ಹೆಂಗಾದ್ರೂ ಕೂಡ ಒಂದಿಷ್ಟು ರದ್ದಾಗುತ್ತೋ ಅಥವಾ ಜೈಲೇ ಗತಿ ಆಗುತ್ತೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಮಾತಾಡ್ತಾ ಇದ್ರು. ಆದ್ರೆ ಈಗ ಕೊಲೆ ಆರೋಪಿ ದರ್ಶನ್ ಜಾಮೀನನ್ನು ರದ್ದು ಮಾಡಿದ್ದೆ.
ಇದೀಗ ಮತ್ತೆ ಜೈಲೇ ಗತಿ. ಸಾಕಷ್ಟು ಸಿನಿಮಾಗಳು, ದ ಡೆವಿಲ್ ಸಿನಿಮಾ, ಅಭಿಮಾನಿಗಳು, ಸಾಗರ, ಅಬ್ಬಬ್ಬಾ, ಈಗೇನಾಗುತ್ತೆ ಮುಂದಿನ ಸಿನಿಮಾ ಪ್ರಾಜೆಕ್ಟು, ಆಹಾ ಬಂಡವಾಳ ಹಾಕಿದಂಥ ಪ್ರೊಡ್ಯೂಸರು ಎಲ್ಲವೂ ಕೂಡ ಅಂದರೆ ಥೈಲ್ಯಾಂಡ್ನಲ್ಲಿ ಬಹುದೊಡ್ಡದಾಗಿ ಒಂದಿಷ್ಟು ಶೂಟಿಂಗ್ ಮಾಡಿಸಿದ್ರು, ಅಲ್ಲಿ ಮಾಡಿದ್ರು, ರಾಜಸ್ಥಾನದಲ್ಲಿ ಮಾಡಿದ್ರು, ಎಲ್ಲ ಕಡೆ ಮಾಡಿದ್ರು. ಇನ್ನು ಸಾಕ್ಷಿಗಳ ಜೊತೆಯೂ ಕೂಡ ಒಂದಿಷ್ಟು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು. ಚಿಕ್ಕಣ್ಣ, ವಾಮನ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಸಾಕ್ಷಿಗಳು ನಾಶ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದರೆ ದರ್ಶನ್ ಚಿಕ್ಕಣ್ಣ ಸಿಕ್ಕಂಥ ಸಂದರ್ಭದಲ್ಲಿ ಮಾತಾಡಿರಬಹುದಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇರುವಂಥದ್ದು. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮವೆಂದು ಸುಪ್ರೀಂ ಕೋರ್ಟ್ ಒಂದಿಷ್ಟು ಆದೇಶವನ್ನು ಮಾಡಿದೆ. ಫೋಟೋ ವಿಡಿಯೋ ಕಂಡು ಬಂದರೆ ಗೃಹ ಇಲಾಖೆಗೆ ಕಳಿಸಲಾಗುವುದು. ಸೊ ಈಗಾಗಲೇ ನಟ ದರ್ಶನ್ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಯಿತು, ಏನು ಕತೆ ಅಂದರೆ ಈ ತೀರ್ಪಿನ ಪ್ರತಿ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಕಳಿಸಲು ಹೇಳಿದೆ. ನೋಡಿ ಈಗೇನು ಇದು ತೀರ್ಪು ಪ್ರಕಟ ಆಗಿದೆಯಲ್ಲ, ಎಲ್ಲ ಕೋರ್ಟ್ಗಳಿಗೂ ಕೂಡ ಒಂದಿಷ್ಟು ಕಳಿಸಬೇಕು. ಎಲ್ಲ ಜೈಲುಗಳಿಗೂ ಆದೇಶ ಪ್ರತಿಯನ್ನು ಕಳಿಸಿ ಸುಪ್ರೀಂ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ. ಅಧಿಕಾರಿಗಳು ಕೂಡ ಬಹಳಷ್ಟು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಆರೋಪಿ ಜೈಲಿನಲ್ಲಿ ಕುಳಿತು ಸಿಗರೇಟ್ ಸೇದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ವಿ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಆ ಸಂದರ್ಭದಲ್ಲಿ ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇದ್ರು, ಜೈಲಾಧಿಕಾರಿಗಳು ಯಾರ್ಯಾರು ಇದ್ರು, ಅವ್ರ ಮೇಲೂ ಕೂಡ ಒಂದಿಷ್ಟು ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಸಂಪೂರ್ಣವಾದಂಥ ಎಚ್ಚರಿಕೆ ಕೊಟ್ಟಿದೆ. ಇಲ್ಲಿ ಆದೇಶವೂ ಕೂಡ ಮಾಡಿದೆ. ಫೋಟೋ ವಿಡಿಯೋ ಕಂಡು ಬಂದರೆ ಗೃಹ ಇಲಾಖೆಗೆ ಕಳಿಸಬೇಕು. ಈ ತೀರ್ಪಿನ ಪ್ರತಿ ಎಲ್ಲ ಹೈಕೋರ್ಟ್ ಗಳಿಗೆ ಒಂದಿಷ್ಟು ಕಳಿಸೋದಕ್ಕೆ ಸುಪ್ರೀಂ ಆದೇಶವನ್ನ ಕೊಟ್ಟಿದೆ. ನೋಡಿ, ಸುಪ್ರೀಂ ಕೋರ್ಟ್ ಮೇಲೆ ಒಂದು ನಂಬಿಕೆ ಬಂತ್ರಿ. ಕಾನೂನು 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 ಅಂತಿದ್ವಿ ನಾವು. ಹೌದಪ್ಪ, ಒಂದು ನಂಬಿಕೆ ಇದೆ, ನಮಗೂ ಕೂಡ ಒಂದು ವಿಶ್ವಾಸ ಇದೆ ಏನಾಗಬಹುದು. ಯಾಕಂದ್ರೆ ಆ ಚಿತ್ರಹಿಂಸೆ ಅದನ್ನೆಲ್ಲವೂ ಕೂಡ ನೋಡಿದಂಥ ಸಂದರ್ಭದಲ್ಲಿ 17 ಜನ ಒಂದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡ್ತಾರೆ ಅನ್ನುವಂಥ ಆರೋಪ ಕೇಳಿ ಬರುತ್ತಲ್ಲ, ಆ ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಯಾರಿದ್ದಾರೆ, ಏನು ಕತೆ, ಸತ್ಯಾಸತ್ಯತೆ ಏನಿದೆ, ಯಾರಿದ್ರು, ಕೊಲೆ ಆದಂಥ ಸಂದರ್ಭದಲ್ಲಿ ಏನಿದ್ರು, ಅದೆಲ್ಲವೂ ಕೂಡ ಸರ್ಕಾರದ ಪರ ವಕೀಲರು, ನ್ಯಾಯಮೂರ್ತಿ ಪ್ರತಿಭಾಲ ಅವರಿಗೆ, ಮಹದೇವನವರಿಗೆ ಒಂದಿಷ್ಟು ಸಂಪೂರ್ಣವಾದ ಲಿಖಿತ ರೂಪದಲ್ಲಿ ಕಳಿಸ್ತಾರೆ. ಅದಾದ ನಂತರ ದರ್ಶನ್ ಪರ ವಕೀಲರು ಕೂಡ ಜಾಮೀನು ಯಾವುದೇ ಕಾರಣಕ್ಕೂ ರದ್ದಾಗಬಾರ್ದು ಅಂತ ಅವರು ಕೂಡ ಒಂದಿಷ್ಟು ವಾದವನ್ನ ಮಾಡ್ತಾರೆ. ಅದನ್ನೆಲ್ಲವೂ ಕೂಡ ವಾದವನ್ನ ಆಲಿಸಿದಂಥ ದ್ವಿಸದಸ್ಯ ಪೀಠ ಏನಿದೆ ಇವತ್ತು ಪ್ರಮುಖವಾಗಿ ಆದೇಶವನ್ನ ಪ್ರಕಟ ಮಾಡಿಬಿಡುತ್ತೆ. ನೋಡಿ, ದರ್ಶನ್ಗೂ ಊಹೆಗೂ ಮೀರಿದಂತ ಪ್ರಕಟ ಆಗ್ಬಿಡುತ್ತೆ. ಇವತ್ತು ಮತ್ತೆ ಜೈಲೇ ಗತಿ ದರ್ಶನ್ಗೆ. ಡಿ ಗ್ಯಾಂಗ್ ದರ್ಶನ್ಗಿಲ್ಲ ಇನ್ನು ಮುಂದೆ ರಾಜ್ಯಾತೀತ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ರೀ. ಇಲ್ಲಿ ರಾಜ್ಯಾತೀತ ನೀಡಿದ್ರೆ ಸುಪ್ರೀಂ ಒಂದಿಷ್ಟು ಗರಂ ಆಗ್ಬಿಟ್ಟಿದೆ. ಹೆಂಗ್ ಕೊಟ್ರಿ ನೀವು, ಏನ್ ಕತೆ, ಜೈಲಲ್ಲಿ ಏನ್ ಮಾಡ್ತಾ ಇದ್ರಿ? ಸಿಗರೇಟ್ ಸೇದುವರೆಗೂ, ಮೀಟಿಂಗ್ ಮಾಡುವವರೆಗೂ ಎಲ್ಲರೂ ಕೂಡ ಇದ್ರಲ್ಲ. ಸೊ ಹಾಗಾಗಿ ಈಗಾಗಲೇ ನೋಡ್ತಾ ಇರಬಹುದು, ದರ್ಶನ್ಗಿಲ್ಲ ರಾಜ್ಯಾತೀತ ಇನ್ಮೇಲೆ ಯಾವುದೇ ಕಾರಣಕ್ಕೂ ಇರಲ್ಲ. ಯಾವ ಜೈಲಿಗೆ ಬೇಕಾದ್ರೂ ಹಾಕದಂತ ಸಂದರ್ಭದಲ್ಲಿ ಎಲ್ಲ ಕೈದಿಗಳು ಹೆಂಗಿರ್ತಾರೆ ಹಂಗೇ ಇರಬೇಕು. ಅದನ್ನ ಬಿಟ್ಬಿಟ್ಟು ನಾವು ರಾಜ್ಯಾತೀತ ಹಂಗಿರ್ತೀವಿ ಹಿಂಗಿರ್ತೀವಿ ಅಂತಂದ್ರೆ ನೋ. ಈಗಾಗಲೇ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಅಪ್ಡೇಟ್ ಇದು. ಯಾಕಂದ್ರೆ ಮತ್ತೆ ಜೈಲೇ ಗತಿ ಆಗಿಬಿಟ್ಟಿದೆ ದರ್ಶನ್ ಅವ್ರಿಗೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿ ಇವತ್ತು ಹಿಂಗೆ ಅಂತಂದರೆ ಇವತ್ತು ಸರಿಯಾದಂಥ ತೀರ್ಪು ಬಂದ್ಬಿಡುತ್ತೆ, ನಮ್ಮ ಪರವಾಗಿ ಬರುತ್ತೆ ಅನ್ನುವಂಥದ್ದು. ಎಷ್ಟು ದೇವಾಲಯಗಳು ರೀ, ಎಷ್ಟೆಲ್ಲ ದೇವಾಲಯಗಳು, ಅದೇನು ಪೂಜೆ ಪುನಸ್ಕಾರ ಏನು ಮಾಡಿದ್ರೂ ಕೂಡ ಇಲ್ಲಿ ಫಲ ಸಿಗಲಿಲ್ಲ. ಅವರ ಪತ್ನಿಯವರು ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರು ಎಲ್ಲೆಲ್ಲಿ ಕಡೆ ತಿರುಗಾಡಿಲ್ಲ. ಕೇರಳ, ಆಸಾಮು, ಆ ಕಡೆ ಈ ಕಡೆ ಎಲ್ಲ ದೇವರ ಸುತ್ತಿದ್ರೂ ಕೂಡ ಕಾನೂನಿನ ಮುಂದೆ ಏನೂ ಕೂಡ ಇಲ್ಲ. ಇಲ್ಲಿ ಕಾನೂನಿನ ತೀರ್ಪು, ಕೊನೆಯ ತೀರ್ಪು, ಕಾನೂನು ನಿಜಕ್ಕೂ ಕೂಡ ಇನ್ನೂ ಕೂಡ ಜೀವಂತವಾಗಿದೆ ಅನ್ನುವಂಥದ್ದು. ನೋಡಿ, ತಮಿಳುನಾಡಿನಲ್ಲೂ ಕೂಡ ದೇವರ ಮೊರೆ ಹೋಗಿದಂಥ ದರ್ಶನ್ಗೆ ಶಾಕು. ದೇವರ ದರ್ಶನ ಪಡೆಯುವಾಗಲೇ ದರ್ಶನ್ಗೆ ಬೇಗ ಶಾಕ್ ಆಗಿದೆ. ದರ್ಶನ್ ಇಲ್ಲೆಲ್ಲೂ ಕೂಡ ಇಲ್ಲ, ತಮಿಳುನಾಡಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ದರ್ಶನ್ ತಮಿಳುನಾಡಿನಲ್ಲಿದ್ದಾರೆ, ದೇವಸ್ಥಾನಕ್ಕೆ ಸುತ್ತಾ ಇದ್ದಾರೆ. ಆ ದೇವಸ್ಥಾನ, ಈ ದೇವಸ್ಥಾನ, ಎಲ್ಲ ದೇವಸ್ಥಾನ ಹೆಂಗಾದ್ರೂ ಮಾಡು, ಈ ಕುಣಿಕೆಯಿಂದ ತೆಗೆದು ಬಿಡಮ್ಮ ಅಂತ ದೇವರಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಹೆಂಗಾದ್ರೂ ಮಾಡಿ ಈ ಕುಣಿಕೆಯಿಂದ ನನಗೆ ಹೊರಗೆ ತರಿಸ್ಬಿಡಮ್ಮ, ಈ ಕಾನೂನಿನ ಕುಣಿಕೆಯಿಂದ ತರಬೇಕು ಅಂತ ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಓಡಾಡಿದ್ರು. ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಅನಿಸುತ್ತೆ ವಿಜಯಲಕ್ಷ್ಮಿ ಅವರ ಬಗ್ಗೆ.
ಯಾಕೆ ಅಂತಂದ್ರೆ ಅವರ ಗಂಡ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಕೂಡ ಈ ಕಾನೂನಿನ ಕುಣಿಕೆಯಿಂದ ಹೊರಗೆ ತರಬೇಕು ಅಂತ ಬಹಳಷ್ಟು ಹೋರಾಟ ಮಾಡಿದ್ರು, ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಅಂದ್ರೆ ಆ ಬಗ್ಗೆನಲ್ಲಿ ಸತಿ ಸಾವಿತ್ರಿ ಯಾವ ರೀತಿ ಗಂಡನಿಗಾಗಿ ತನ್ನ ಜೀವಕ್ಕಾಗಿ ಯಾವ ರೀತಿಯಾಗಿ ಪರದಾಡ್ತಾರಲ್ಲ, ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ದರ್ಶನ್ಗೋಸ್ಕರ ಪಡೆದಾಡ್ತಾರೆ. ಎಲ್ಲಿಂದ ಕಾನೂನಿನ ಕುಣಿಕೆಯಿಂದ ತರಬೇಕು, ಅವರನ್ನ ಹೊರಗೆ ತರಬೇಕು ಅಂತ, ಕಾನೂನಿನ ಕುಣಿಕೆಯಿಂದ ಹಿಂಗಾದ್ರೂ ಮಾಡಿ ಹೊರಗೆ ತರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ ವಿಜಯಲಕ್ಷ್ಮಿ. ಆ ಪ್ರಯತ್ನದಿಂದ ಒಂದಿಷ್ಟು ಬೇಲ್ ಸಿಗುತ್ತೆ, ಹೈಕೋರ್ಟ್ ಇಂದ ಒಂದಿಷ್ಟು ಬೇಲ್ ಸಿಗುತ್ತೆ. ಬೆನ್ನು ನೋವಿದೆ, ಆ ನೋವಿದೆ, ಈ ನೋವಿದೆ ಅನ್ಕೊಂಡು ಒಂದಿಷ್ಟು BGS ಹಾಸ್ಪಿಟಲ್ ಅಲ್ಲಿ ಬೆನ್ನು ನೋವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಟ್ರೀಟ್ಮೆಂಟ್ ಕೂಡ ಪಡಿತಾರೆ. ಅದಾದ